ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದೀರನಷ್ಟಪ್ರಾಯಶ ಭದ್ರಶ್ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷುಹಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣಂ ಪರಮಾನಂದಮಾಧುಶ್ಚೈತನ್ಯೇಶ್ವರಮೋ ಮಜ್ಞಾನತಿಮರಾಂಧಸ್ಯ ಜ್ಞಾನಾಗಣಸಲಾಕ ಸಕ್ಷುಮಿಲಿತಮೇನ ತಸ್ಮೈ ಶ್ರೀಗುರುವೇ ನಮಃ ನಮೋ ವಿಷ್ಣುಮದಕೃಷ್ಣಪ್ರಸಾದಶ್ರೀಮತಿ ಜಯಪತಾಗ ಸ್ವಾಮಿ ನಮೋ ಚರ್ಮತನರ ಅವರ್ಗತಂತಾನಗರ ಗರಾಮಧಾರೆ ನಮೋ ವಿಷ್ಣುಮದಕೃಷ್ಣಪ್ರಸಾದಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯವಧಿ ಭಾಷಾತಿ ದೇಶಧಾರಣೆ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಕಥಾಧರ ಶ್ರೀವತ್ಸದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಶ್ರೀಮದ್ ಭಾಗವತಂ ನೈನ್ತ್ ಕ್ಯಾಂಟೋ 9th ಚಾಪ್ಟರ್. ಸೊ ಅಂಶುಮಾನ ವಂಶ. ಸೊ ಇದ್ರಲ್ಲಿ ಬಂದು ನಾವು ನಲಚರಿತ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ನಾವು ಬಂದು ಈ ಅಧ್ಯಾಯ ನೋಡೋಣ. ಆಕ್ಚುಲಿ ಈ ನಲಚರಿತ್ರ ನಾವು ಹೇಳೋದು ಎಲ್ಲಿಂದ ಹೇಳ್ತಾ ಇದ್ದೀವಿ ಅಂದರೆ, ನಲಚರಿತ್ರ ಎಷ್ಟೋ ಜಾಗದಲ್ಲಿ ಇರುತ್ತೆ, ಎಷ್ಟೋ ಬುಕ್ಸಲ್ಲಿ ಇರುತ್ತೆ. ಆದರೆ ನಾವು ಬಂದು ಮಹಾಭಾರತ ವನಪರ್ವಲ್ಲಿ 50 ಅಧ್ಯಾಯ ಎಂದು 79 ಅಧ್ಯಾಯ ತಕ್ಕ, ಅದಾದ 50 ಅಧ್ಯಾಯ ಎಂದು 79 ಅಧ್ಯಾಯ ತಕ್ಕ ಪೂರ್ತಿ ನಮಗೂ 30 ಅಧ್ಯಾಯಗಳು ವನಪರ್ವಲ್ಲಿ ಮಹಾಭಾರತದಲ್ಲಿ ಇದೆ. ಓಕೆ. ಸೊ ಈ ನಲಚರಿತ್ರ ನಮ್ಗೆ ಮಹಾಭಾರತದಲ್ಲಿ ಏನು ಕೊಟ್ಟಿದ್ದಾರೋ, ಅಲ್ಲಿ ಏನು ವ್ಯಾಸರು ಬರೆದಿದ್ದಾರೋ ಅದು ನಾವು ಇಲ್ಲಿ ಹೇಳ್ತೀನಿ ಅಷ್ಟೇ. ಆಕ್ಚುಲಿ ಈ ನಲಚರಿತ್ರ ಯಾರ ಬಗ್ಗೆ ಇದೆ ಅಂದರೆ, ನಿಷದ ದೇಶತ್ತು ರಾಜ ನಲ ಅವರ ಹೆಂಡತಿ ದಮಯಂತಿ ಬಗ್ಗೆ ನಾವು ಈ ಚರಿತ್ರೆಯಲ್ಲಿ ನೋಡಬೇಕು. ಆಕ್ಚುಲಿ ಈ ಚರಿತ್ರ ಯಾಕೆ ಈ ಮಹಾಭಾರತ ಒಳಗಡೆ ಬಂತು ಅಂದರೆ, ಧರ್ಮಪುತ್ರ ಯುಧಿಷ್ಠಿರ ಮಹಾರಾಜು ಅವರು ಕಾಡಲ್ಲಿ ವನವಾಸಲ್ಲಿ ಇರ್ತಾರೆ ಅಲ್ವಾ. ಸೊ ಆ ಥರ ವನವಾಸಲ್ಲಿ ಇರುವಾಗ ಅವರು ಜಾಸ್ತಿ ದುಃಖಲ್ಲಿರ್ತಾರೆ. ಅವ್ರಿಗೆ ಜಾಸ್ತಿ ಮನಸ್ಸು ನೋವು ಬಂದ್ಬಿಟ್ಟಿದೆ, ಜಾಸ್ತಿ ಬೇಜಾರಾಗ್ಬಿಟ್ಟಿದೆ. ನಾವು ಬಂದು ಏನು ಒಂದು ಸುಳ್ಳು ಹೇಳೋದಿಲ್ಲ, ಅಷ್ಟು ಧರ್ಮ ನಿಷ್ಠೆಯಿಂದ ಫಾಲೋ ಮಾಡ್ತಾರೆ. ಆದರೆ ನಮ್ಗೆ ಯಾಕೆ ಈ ಥರ ಕಷ್ಟ ಬಂದ್ಬಿಟ್ಟಿದೆ, ಇಷ್ಟೊಂದು ದುಃಖ ಯಾಕೆ ಬಂತು ಅವ್ರಿಗೂ ಅಷ್ಟೊಂದು ಬೇಜಾರೈತಂತೆ. ಆವಾಗ ಏನಾಯ್ತು, ಯುಧಿಷ್ಠಿರ ಮಹಾರಾಜ್ ಈ ಥರ ಕಷ್ಟ ಅನುಭವಿಸ್ತಾ ಇರುವಾಗ ಅಲ್ಲಿ ಬಂದು ಬೃಹತ್ಸ್ವನೋ ಒಂದು ಋಷಿ, ಅವರು ಬಂದು ಬೃಹದಶ್ವರ್, ಅವರ ಹೆಸರೇನು ಬೃಹದಶ್ವರು. ಸೊ ಬೃಹದಶ್ವರು ಆ ಋಷಿ ಬಂದು ಹೇಳ್ತಾ ಇದ್ದಾರೆ, ಏನಪ್ಪ ನೀವೇನೋ ಕಷ್ಟ ಪಡ್ತಾ ಇದ್ದೇನೆ ಹೇಳ್ತೀರಾ, ನಿಮ್ಮಿಂದು ಜಾಸ್ತಿ ಕಷ್ಟಪಟ್ಟಿದವರು ಒಬ್ರು ಇದ್ದಾರೆ ಏನು. ಆವಾಗ ಹೇಳಕ್ಕೆ ಆಕ್ಚುಲಿ ಇವರು ಕಾಡಲ್ಲಿ ಎಲ್ಲಿದ್ದಾರೆ ಅಂದರೆ, ವನವಾಸ ಕಾಲ ಕಾಮ್ಯವನಲ್ಲಿ ಇವರು ಕಷ್ಟದಲ್ಲಿ ಇರುವಾಗ ಅಲ್ಲಿ ಬೃಹದಸ್ವ ಆ ಋಷಿ ಹೋಗಿ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವಾವುದು ನೋಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಹೆಂಡತಿ ಇದ್ದಾಳೆ, ಮತ್ತೆ ನಿಮ್ಮ ತಮ್ಮಗಳು, ನಿಮ್ಮ ಬ್ರದರ್ಸು ಎಲ್ಲ ಇದ್ದಾರೆ. ಆದರೆ ಇವಾಗ ನಾವು ಒಬ್ಬನ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ, ಅವನು ಎಷ್ಟು ಕಷ್ಟ ಅನುಭವಿಸಿದಾನಂದ್ರೆ ಯಾರೇ ಸಹಿಸ್ಕೊಳ್ಳಕ್ಕ ಆಗಲ್ಲ, ಅಷ್ಟೊಂದು ಕಷ್ಟ ಅನುಭವಿಸಿದಾನೆ. ನೀವು ಜೂಜು ಆಡಿದಂದು ನಿಮ್ಗೆ ಈ ಕಷ್ಟ ಬಂದಿದೆ, ಆದರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಹೆಂಡತಿ ತಮ್ಮ ಎಲ್ಲ ಇದ್ದಾರೆ, ಆದರೆ ಅವ್ರಿಗೂ ಯಾರೇ ಇಲ್ಲ, ಅಷ್ಟು ಕಷ್ಟ, ಏನು ಹಾಕೊಳ್ಳಕ್ಕೆ ಬಟ್ಟೆ ಇಲ್ಲ, ಆ ಥರ ಇತ್ತು ಅವ್ರ ಪರಿಸ್ಥಿತಿ. ಸೊ ಅವ್ರ ಬಗ್ಗೆ ಹೇಳ್ತೀನಿ ಕೇಳೂನು ಅವರು ಬಂದು ಹೇಳಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಈ ನಲತಮಿಯಂದಿ ಸ್ಟೋರಿಯಿಂದ ನಾವು ಏನು ತಿಳ್ಕೊಬೇಕು ಅಂದರೆ, ಖಂಡಿತ ಈ ನಮಗೂ ಇವಾಗ ಏನು ನಡೀತಾ ಇದು ಖಂಡಿತ ಇದು ಬಂದು ಚೇಂಜ್ ಆಗುತ್ತೆ. ಅದಾದು ಇನ್ನಿಲೈ ಮಾರುಂ ತಮಿಳ್ ಹೇಳ್ತಾರೆ, ಇವಾಗ ಈ ಪರಿಸ್ಥಿತಿ ನಮಗೂ ಚೇಂಜ್ ಆಗುತ್ತೆ, ಯಾವಾಗ ಇದೇ ಥರ ಇರೋಕ್ಕಾಗಲ್ಲ. ಸೊ ಅದರಿಂದ ನಾವು ಈ ಕಥೆಯಿಂದ ನಾವು ತಿಳ್ಕೊಬೋದು. ಓಕೆ. ಸೊ ಬೃಹದಶ್ವರು ಅಷ್ಟು ಪರ್ಫೆಕ್ಟ್ ಆಗಿ ಹೇಳಕ್ಕೆ ಶುರು ಮಾಡ್ತಾರೆ,
ಆಕ್ಚುಲಿ ಇವಾಗ ನಾವು ಈ ನಲಾನ್ ಹೇಳ್ತೀನಲ್ವಾ, ಈ ನಲ ಯಾರು ಮಗ ಅಂದ್ರೆ ವೀರಸೇನನು ಮಗ ನಲನು. ಆಕ್ಚುಲಿ ಯಾವ ದೇಶ ಅಂದ್ರೆ ನಿಷಧ ದೇಶ, ಅದಾದ ಈ ಕಾಲದಲ್ಲಿ ಉತ್ತರ ಪ್ರದೇಶ ಯು ಪಿ ಇದೆ ಅಲ್ವಾ, ಆ ಜಾಗನ್ನೇ ರಾಜ್ಯ ಪರಿಪಾಲನಾ ಮಾಡ್ತಾ ಇರೋರು. ಓಕೆ, ಅದೇ ತಮಯಂದಿ ಯಾರು ಅಂದ್ರೆ ಅವರು ಬಂದು ವಿದರ್ಭ ದೇಶ, ಭೀಮನ ಮಗಳು. ಭೀಮ ಆ ಕಾಲದಲ್ಲಿ ಒಂದು ರಾಜ ಇದ್ದಾನೆ. ಆಕ್ಚುಲಿ ಇವಾಗ ಅದು ಬಂದು ನಾಗ್ಪುರ್. ಓಕೆ, ನಾಗ್ಪುರ್ ಇದಲ್ವಾ ಆ ಜಾಗ. ಆವಾಗ ವಿದರ್ಭ ದೇಶ, ಭೀಮನ್ ಒಂದು ರಾಜ ಇದ್ದಾರೆ. ಸೊ ಅವർക്ക് ಬಂದು ಮಕ್ಕಳೇ ಇಲ್ಲ. ಅವ್ರು ಬಂದು ದಮನ ಋಷಿ ಹತ್ರ ಬೇಡ್ಕೊಂಡು ಆ ಋಷಿನ ಕರುಣೆಯಿಂದ ಅವ್ರಿಗೂ 4 ಮಕ್ಕಳು ಹುಟ್ಟಿದ್ದಾರೆ. ಫಸ್ಟ್ ತಮಯಂದಿ, ಆಮೇಲೆ 3 ಗಂಡ್ಮಕ್ಳು ಎಲ್ಲರಿಗೂ. ಯಾಕಂದ್ರೆ ದಮನ ಋಷಿ ಕರುಣೆಯಿಂದ ಹುಟ್ಟಿದಾರಲ್ವಾ, ಅದಕ್ಕೆ 4 ಜನಕ್ಕೂ ತಾತ ಹೆಸರಲ್ಲೇ ಇಟ್ಟುಬಿಟ್ಟಿದ್ದಾರೆ. ಅದಾವುದು ತಮನ್, ತಾಂತನ್, ತಮನನ್, ಈ ಮಗಳು ಹೆಸರು ತಮಯಂದಿ. ಸೊ ಈ ತರ ಹೆಸರು ಇಟ್ಟಿದ್ದಾರೆ. ಸೊ ಈ ತರ ಅವರು ಹುಟ್ಟಿದ್ದಾರೆ. ಅದೇ ತರ ಇಲ್ಲಿ ಬಂದು ನಲ ಅಷ್ಟೊಂದು ಒಂದು ಶ್ರೇಷ್ಠ ರಾಜ ಅವರು. ಇವ್ರಿಗೆ ಬಂದು ಅಶ್ವಹೃದಯ ಗೊತ್ತು. ಅಶ್ವಹೃದಯ ಅಂದ್ರೆ ಕುದುರೆ ಯಾವ ತರ ಓಡಿಸೋದು, ಆ ಕುದುರೆನೇ ಲಕ್ಷಣಗಳು, ಆ ಕುದುರೆಗೂ ಯಾವ ತರ ವೈದ್ಯ ಮಾಡು, ಆ ತರ ಕುದುರೆ ಬಗ್ಗೆ ಎಲ್ಲವೇ ಪೂರ್ತಿ ಗೊತ್ತಾಗುತ್ತೆ. ಸೊ ಇವರು ಚೆನ್ನಾಗಿ ವೇದ ಎಲ್ಲ ಓದಿದ್ದಾರೆ. ಸೊ ಧರ್ಮವಾಣು, ಧರ್ಮ ಪ್ರಹಾರ ನಡೀತಾ ಇದ್ರೆ ಸತ್ಯಸಂಧನು, ಅಷ್ಟೊಂದು ಸೌಂದರ್ಯನು ಯಾರು, ನಳಚಕ್ರವರ್ತಿ. ಸೊ ಆ ತರ ಇರುವಾಗ ಒಂದು ದಿನ ಏನಾಗುತ್ತೆ, ನಳಚಕ್ರವರ್ತಿ ಅರಣ್ಮನೆಯಲ್ಲಿ ಒಂದು ಹಂಸ ಪಕ್ಷಿ ಬಂದಿದೆ. ಆ ಹಂಸ ಪಕ್ಷಿ ನೋಡಕ್ ಅಷ್ಟು ಚೆನ್ನಾಗಿದೆ ಅಂತೆ. ಇವರು ಏನ್ ಮಾಡ್ತಾರೆ, ಹಂಸ ಪಕ್ಷಿನ ಇಟ್ಕೊಳ್ಳ ನಾನು ಅದು ಹತ್ರ ಹೋಗ್ತಾರೆ. ಸೊ ಅವಾಗ ಆ ಹಂಸ ಹೇಳುತ್ತೆ, ಓ ನಳ, ನಿಮ್ಗೂ ತಮಯಂದಿ ಅಂದ್ರೆ ಜಾಸ್ತಿ ಇಷ್ಟ ಅಲ್ವಾ, ನೀವು ನಮ್ನ ಏನ್ ಮಾಡ್ಬೇಡ, ನಾವ್ ಬೇಕಂದ್ರೆ ನಿಮ್ಗೂ ದೂದನಾಗ ಅಲ್ಲಿ ಹೋಗಿ ತಮಯಂದಿ ಹತ್ರ ಹೇಳ್ತೀನಿ ಅಂತ ಹೇಳ್ತೆ. ಯಾಕೆ ನಲಕ್ಕೂ ತಮಯಂದಿ ಬಗ್ಗೆ ಗೊತ್ತಾಯ್ತು ಅಂದ್ರೆ, ಇಲ್ಲಿ ಅದದು ಈ ಪುಲವರ್ಗಳು ಅಂದ್ರೆ ಸೊ ಈ ಪೋಯೆಟ್ಸ್ಗೆ ಏನ್ ಹೇಳ್ತಾರೆ ಕನ್ನಡಲ್ಲಿ, ತಮಿಳಲ್ಲಿ ಪುಲವರ್ಗಳು ಹೇಳ್ತಾರೆ, ಬಟ್ ಕನ್ನಡಲ್ಲಿ ಏನ್ ಗೊತ್ತಿಲ್ಲ. ಒಂದೇ ನಿಮಿಷ ರೀ. ಸೊ ಈ ಕವಿಗಳು ಏನ್ ಮಾಡ್ತಾರೆ, ಅಲ್ಲಿ ರಾಜ ಹತ್ರ ಹೋಗಿ ಆತರ ಕವಿ ಹೇಳ್ಬಿಟ್ಟು ಸನ್ಮಾನ ತಗೊಳ್ತಾರಲ್ವಾ. ಸೊ ಈ ವಿದರ್ಭ ದೇಶದಲ್ಲಿರೋ ಕವಿಗಳೆಲ್ಲ ಹೋಗಿ ಅಲ್ಲಿ ನಿಷಧ ದೇಶದಲ್ಲಿ ಇರೋರು ಅಲ್ಲಿ ಹೋಗಿ ಹಾಡೋದು, ಈ ತರ ಏನೋ ಕವಿ ಹೇಳ್ಬಿಟ್ಟು ತಗೊಳ್ತಾರೆ. ಆವಾಗ ಹೇಳ್ತಾರಂತೆ, ಓ ನನ್ ದೇಶದ್ದು ಇಳವರಸಿದಾರಲ್ವಾ ತಮಯಂದಿ, ಅಷ್ಟೊಂದು ಸೌಂದರ್ಯ ಅವಳು, ಆ ತರ ಈ ತರನ ಅಷ್ಟು ಹೊಗಳ್ತಾರಂತೆ. ಅದೇ ತರ ಅಲ್ಲಿಂದ ಬರೋ ನಿಷಧ ದೇಶದಿಂದ ಬರೋ ಕವಿಗಳು ಇಲ್ಲಿ ವಿದರ್ಭ ದೇಶದಲ್ಲಿ, ಓ ನನ್ ರಾಜ ಇದಾನಲ್ವಾ ನಳ ಚಕ್ರವರ್ತಿ, ಅವನ ಅಷ್ಟೊಂದು ಸೌಂದರ್ಯ, ಅವನ ಅಷ್ಟು ವೇದ ಓದಿದಾನೆ, ಧರ್ಮವಾನು, ಸತ್ಯಸಂಧನು, ಅವನು ಅಷ್ಟು ಉದ್ದ, ಅಷ್ಟು ಸೌಂದರ್ಯ, ಅವನ ಕೈ ಮೊಳಂಕಾಲಕ್ಕೂ ಕೆಳಗೆ ಇರುತ್ತೆ, ಅಷ್ಟು ಉದ್ದ, ಅಷ್ಟು ಸೌಂದರ್ಯವಾಗಿರ್ತಾನೆ ಅನ್ನೋ ಅದು ಇದನ್ನು ಹೇಳ್ತಾರಂತೆ. ಸೊ ಈ ತರ ಹೇಳಿ ನಲಕ್ಕೂ ತಮಯಂದಿ ಬಗ್ಗೆ ಸ್ವಲ್ಪ ಗೊತ್ತು, ಅಂಡ್ ತಮಯಂದಿ ಮೇಲ್ಗಡೆ ಅವಳಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ. ಓಕೆ, ಅವರನ್ನ ಮದುವೆ ಮಾಡ್ಕೋಬೇಕು. ಅದೇ ತರ ಈ ವಿದರ್ಭ ದೇಶದಲ್ಲಿರೋ ತಮಯಂತಿಗೂ ನಲಾನಿ ಮದುವೆ ಮಾಡ್ಕೋಬೇಕು ಒಂದು ಆಸೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಇಲ್ಲಿರೋ ಕವಿಗಳು ಅಲ್ಲಿ ಹೋಗೋದು, ಅಲ್ಲಿರೋ ಕವಿಗಳು ಇಲ್ಲಿ ಬರೋದು, ಈ ತರ ಹೇಳಿ ಇವ್ರಿಗೆ ಆಲ್ರೆಡಿ ಸ್ವಲ್ಪ ಆಸೆ ಇರುತ್ತೆ. ಸೊ ಇವರ ಆಸೆ ಇರುತ್ತೆ ಅದು ಗೊತ್ತಾಗಿ ಆ ಹಂಸ ಪಕ್ಷಿ ಏನ್ ಮಾಡುತ್ತಂತೆ, ಏನ್ ನೀವು ಮಾಡ್ಬೇಡ, ನೀವು ಬಿಟ್ಟಿದ್ರೆ ನಾವು ಹೋಗಿ ತಮಯಂದಿ ಹತ್ರ ನಿನ್ ಬಗ್ಗೆ ಹೇಳಿ ನಿಮ್ಮಿಬ್ಬರಿಗೂ ಲವ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ರಿ. ಸರಿ, ಓಕೆನ ಅವ್ರು ಬಿಟ್ಬಿಟ್ಟಿದ್ದಾರೆ. ಇದು ಸ್ಟ್ರೈಟ್ ಎಲ್ಲಿ ಹೋಗಿದೆ, ಅಲ್ಲಿ ನಾಗ್ಪುರ್ ವಿದರ್ಭ ದೇಶಕ್ಕೂ ಹೋಗಿದೆ. ಅಲ್ಲಿ ಹೋಗಿ ಜಾಸ್ತಿ ಹಂಸ ಪಕ್ಷಿಗಳು ಪೂರ್ತಿ ಕೂಟವಾಗ ಬಂದಿದೆ. ಅದು ನೋಡುವಾಗ ಈ ತಮಯಂದಿ ಅವರು ಸ್ನೇಹಿತಿಗಳು ಎಲ್ಲ ಹೋಗಿ ಅದು ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗ ಆ ಹಂಸ ಪಕ್ಷಿ ಹೇಳುತ್ತಂತೆ, ಓ ತಮಯಂದಿ,
ನಿಷಧ ದೇಶದಲ್ಲಿರೋ ಆ ನಲಚಕ್ರವರ್ತಿ ಅಷ್ಟೊಂದು ಸೌಂದರ್ಯ ಗೊತ್ತಾ. ನೀವು ಇಷ್ಟೊಂದು ಸೌಂದರ್ಯವಾಗಿ ಇದೆಯಾ, ನೀವು ಮದುವೆ ಮಾಡ್ಕೋಬೇಕಂದ್ರೆ ಅವನ್ನೇ ಮದುವೆ ಮಾಡ್ಕೋಬೇಕು. ಸೊ ಇಬ್ಬರಿಗೂ ಮ್ಯಾಚಿಂಗ್ ಚೆನ್ನಾಗಿರುತ್ತೆ. ಅವನ್ ಮನ್ಮದ ತರ ಇದ್ದಾನೆ, ನೀವು ರತಿ ತರ ಇದೆಯಾ. ಸೊ ಈ ತರ, ಯಾಕಂದ್ರೆ ನಾವು ಬಂದು ದೇವರುಗಳು, ಗಂಧರ್ವರುಗಳು, ಮನುಷ್ಯರುಗಳು, ನಾಗರುಗಳು, ಅರಕರುಗಳು ಎಷ್ಟೋ ಜಾಗಲ್ಲಿ ಸುತ್ತಾಡಿದೀನಿ, ಆದ್ರೆ ನಳ ತರ ಒಂದು ಸೌಂದರ್ಯವಾಗಿ ಇರೋ ಒಂದು ಹುಡುಗ ಎಲ್ಲಿ ನಿಮ್ಗೆ ಸಿಕ್ಕಲ್ಲ. ನೀವು ಬೇಕಂದ್ರೆ ಅವನೇ ಮದುವೆ ಮಾಡ್ಕೊಂಡು ಹೇಳುತ್ತಂತೆ. ಆವಾಗ ತಮೆಯಂದು ಹೇಳ್ತಾಳಂತೆ, ಇದು ನಮ್ ಕೇಳಿ ನಾವೇನ್ ಮಾಡೋದು, ನೀವ್ ಹೋಗಿ ಫಸ್ಟ್ ನಳಚಕ್ರವರ್ತಿ ಹತ್ರ ಈ ಬಗೆ ಹೇಳ್ಬೇಕು. ಹ್ಮ್ ಯಾಕಂದ್ರೆ ಅವ್ರು ನಮ್ನೆ ಮದುವೆ ಮಾಡ್ಕೋಬೇಕು, ನೀವ್ ಹೇಳಿದ್ರಲ್ವಾ ಅವ್ರ ಕೇಳಕ್ಕಾಗತ್ತೆ, ನಾವ ಹೋಗಿ ಅವ್ರನ್ನ ಮದುವೆ ಮಾಡ್ಕೊಳ್ಳಕ್ಕಾಗತ್ತೆ, ಅವ್ರು ಬೇಕಂದ್ರೆ ಬಂದು ನಮ್ನೆ ಮದುವೆ ಮಾಡ್ಕೊಂಡು ಹೋಗ್ಬೇಕಲ್ವಾ ಹೇಳುತ್ತಂತೆ. ಸೊ ಈ ತರ ಅವಳು ಹೇಳಿದೊಂದು, ಮತ್ತೆ ಈ ಅನ್ನ ಪಕ್ಷಿ ಇಲ್ಲಿ ನಲನ ನೋಡಕ್ಕೆ ಹೋಗುತ್ತೆ. ಹೋಗಿ ಅಲ್ಲಿ ಹೋಗಿ ತಮಯಂದಿ ನಿಮ್ ಮೇಲ್ಗಡೆ ಜಾಸ್ತಿ ಏನೋ ಪ್ರೀತಿ ಮಾಡ್ತಾಳೆ, ನೀವು ಅವಳು ಡೇ ಅಂಡ್ ನೈಟ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾಳೆ, ನಾವು ಈ ನಿಮ್ ಬಗ್ಗೆ ಅಲ್ಲಿ ಹೇಳಿದ್ರೆ ಅವಳೇನ್ ಹೇಳ್ತಾಳೆ, ನಾವು ಹೋಗಿ ಅಲ್ಲಿ ಮದುವೆ ಮಾಡ್ಕೊಳಕ್ಕಾಗದ, ಅವ್ರು ಬೇಕಂದ್ರೆ ಬಂದು ನಮ್ನೆ ಮದುವೆ ಮಾಡ್ಕೊಂಡು ಹೋಗ್ಬೇಕಲ್ವಾ, ನಾವೇನ್ ಮಾಡಕ್ಕಾಗತ್ತೆ, ನೀವು ಫಸ್ಟ್ ಅವ್ರನ್ನ ಇಲ್ಲಿ ಕರೀನು ಕಳಿಸಿದಾಳೆ, ನೀವು ಬೇಗ ಹೋಗಿ ಮದುವೆ ಮಾಡ್ಕೊಂಡು ಹೇಳ್ಬಿಟ್ಟಿದ್ದಾನೆ. ಸೊ ಇವಾಗ ಓಕೆ, ತಮೆಯಂದಿಗೂ ನಮ್ಮ ಮೇಲ್ಗಡೆ ಪ್ರೀತಿ ಇದೆ ಅನ್ನೋ ನಲಕ್ಕೂ ಗೊತ್ತಾಯ್ತು. ಆದ್ರೆ ಆ ಕಾಲದೆಲ್ಲ ಸ್ವಯಂವರ ನಡೀತಲ್ವಾ, ಸೊ ಸ್ವಯಂವರ ನಡೆದ್ರಲ್ವಾ, ಇನ್ಫಾರ್ಮೇಶನ್ ಬಂದ್ರಲ್ವಾ ನಾಳೆ ಹೋಗಕ್ಕಾಗತ್ತೇನೋ ಇವರು ವೇಟ್ ಮಾಡ್ತಾ ಇದ್ರು. ಸೊ ಆದ್ರೆ ಇಲ್ಲಿ ಏನಾಗುತ್ತೆ, ಓ ನಲ ಈ ತರ ಆ ಹಂಸ ಪಕ್ಷಿನ ಕಳಿಸಿದ್ದಾನೆ, ಆ ಹಂಸ ಪಕ್ಷಿ ಬೇರೆ ಈ ತರ ನಲ ಆ ತರ ಇದ್ದಾನೆ ಈ ತರ ಇದ್ದಾನೆ ಹೇಳಿ ಹೇಳಿ ಆ ತಮೆಯಂದಿಗೂ ನಲ ಬಗ್ಗೆ ಚಿಂತನೆ ಜಾಸ್ತಿ ಆಯ್ತು. ಅದಕ್ಕೆ ಅವಳು ಚೆನ್ನಾಗಿ ಊಟ ಮಾಡಿಲ್ಲ, ನಿದ್ರೆ ಮಾಡಿಲ್ಲ, ಈ ತರ ಏನೋ ಒಂದು ತರ ಇದ್ದಾಳೆ. ಸೊ ಇವಾಗ ಅವರು ಸ್ನೇಹಿತಗಳೆಲ್ಲ ರಾಜ ಹತ್ರ ಹೇಳ್ಬಿಟ್ಟಿದ್ದಾರೆ, ಭೀಮನ ಹತ್ರ ಹೇಳ್ಬಿಟ್ಟಿದ್ದಾರೆ, ರಾಜ ನಿನ್ ಮಗಳು ಏನೋ ಈ ತರ ಆಗಿದೆ. ಅವ್ರು ಬಂದು ನೋಡ್ತಾರೆ, ಓಕೆ ನನ್ನ ಮಗಳಕ್ಕೂ ಏನೋ ಮದುವೆ ಹಾಕೋ ಏಜ್ ಬಂದ್ಬಿಟ್ಟಿದೆ, ಓಕೆ ಸ್ವಯಂವರ ರೆಡಿ ಮಾಡಿ, ಸ್ವಯಂವರಕ್ಕೆ ಎಲ್ಲರನ್ನು ಕರೀತಾರೆ. ಸೊ ಈ ತರ ಸ್ವಯಂವರ ಅಲ್ಲಿ ಎಲ್ಲಾ ರಾಜಾಕುಲಕ್ಕೆ ಇನ್ಫಾರ್ಮೇಶನ್ ಹೋಗ್ತಾ ಇದೆ, ನಲಕ್ಕೂ ಸಂತೋಷ ಆಯ್ತು, ಓಕೆ ನಾವು ಹೋಗಿದ್ರೆ ತಮೆಯಂದಿನ ಮದುವೆ ಮಾಡ್ಕೊಂಡು ಬರ್ಬೇಕು ಅನ್ನೋ ಅಷ್ಟು ಉತ್ಸಾಹವಾಗ ಅವರು ಬರ್ತಾ ಇದ್ದಾರೆ. ಸೊ ಈ ನ್ಯೂಸು ನಾರದರು ಏನ್ ಮಾಡ್ತಾರೆ, ನಾರದರು ಮತ್ತೆ ಪರ್ವತ ಋಷಿ ಇವರಿಬ್ಬರು ಸ್ಟ್ರೈಟ್ ಸ್ವರ್ಗ ಹೋಗ್ತಾರೆ. ಅಲ್ಲಿ ಹೋಗಿ, ಓಹೋ ಏನು ನೀವೆಲ್ಲ ಸುಮ್ಮನೆ ಇದ್ದೀರಾ ಇಲ್ಲಿ, ಅಲ್ಲಿ ತಮೆಯಂದಿಗೆ ಮದುವ ಆಗ್ತಾ ಇದೆ, ನೀವು ಸ್ವಯಂವರಕ್ಕೆ ಹೋಗಿಲ್ವಾ, ನೀವೆಲ್ಲ ಹೋಗಿದ್ರನಲ್ವಾ ಅನ್ಕೊಂಡಿದೀನಿ, ತಮೆಯಂದಿಯಾ ಯಾರು ಅಂತ ಕೇಳ್ತಾರೆ ಇಂದ್ರ. ಓ ಇಂದ್ರ ನಿಮ್ಗೆ ಗೊತ್ತಿಲ್ವಾ, ತಮೆಯಂದಿ ಅಷ್ಟೊಂದು ಸೌಂದರ್ಯ, ಯಾ ಲೋಕಲ್ಲಿ ನೋಡಿದ್ರೆ ಈ ತರ ಒಂದು ಸೌಂದರ್ಯ ಎಲ್ಲೇ ಸಿಕ್ಕಲ್ಲ, ನೀವೇನು ಈ ತರ ಸುಮ್ಮನೆ ಇದ್ದೀರಾ. ನಾರದರು ಮತ್ತೆ ಪರ್ವತ ಋಷಿ ಈ ತರ ಹೇಳಿದಿಂದು ಅವರೆಲ್ಲರಿಗೂ ದೇವರುಗಳ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ಓಹೋ ಅಷ್ಟೊಂದು ಸೌಂದರ್ಯ ಮನುಷ್ಯರು ಮದುವೆ ಮಾಡ್ಕೊಳ್ಳೋದಾ ಏನು, ಇಲ್ಲ ನಾವು ಹೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಡ. ನಾನು ಇಂದ್ರ, ಅಗ್ನಿದೇವ, ವರುಣ ಮತ್ತೆ ಯಮ 4 ಜನ ಬರ್ತಾರೆ. ಸೊ ಬರುವಾಗ ಅಲ್ಲಿ ಅವ್ರಿಗೂ ಗೊತ್ತಾಗ್ತಾ ಇದೆ, ಏನೋ ಈ ಹಂಸ ಪಕ್ಷಿಗಳ ಮಾತಾಡ್ಕೊಂಡು ಹೋಗುತ್ತಂತೆ, ಏನೋ ಈ ದೇವರುಗಳೆಲ್ಲ ಹೋಗ್ತಾ ಇದ್ದಾರೆ, ಇವ್ರನ್ನೆಲ್ಲ ಎಲ್ಲಿಂದ ಮದುವೆ ಮಾಡ್ಕೊಳ್ತಾರೆ ತಮೆಯಂದಿ, ಅವಳಕ್ಕೂ ನಲ ಅಂದ್ರ ಅಲ್ವಾ ಇಷ್ಟ. ಹಂಸ ಪಕ್ಷಿಗಳು ಆತರ ಮಾತಾಡ್ಕೊಂಡು ಹೋಗ್ತಾ ಇದೆ. ಇದು ಇಂದ್ರ, ಅಗ್ನಿ, ವರುಣ, ಯಮ ಎಲ್ಲ ಗೊತ್ತಾಯ್ತು. ಓಹೋ ಆಲ್ರೆಡಿ ತಮೆಯಂದಿಗೆ ನಲ ಅಂದ್ರ ಪ್ರೀತಿಯಾನು ಅವರು ಅವರವರ ವಾಹನಲ್ಲಿ ಬಂದಾಯ್ತು. ಆ ಎಂಟ್ರೆನ್ಸ್ ಅಲ್ಲಿ ಆವಾಗ ನಲ ಚಕ್ರವರ್ತಿ ಬರ್ತಾ ಇದ್ದಾರಂತೆ. ಆವಾಗ ನೋಡ್ತಾರೆ, ಓ ಆ ಹಂಸ ಪಕ್ಷಿಗಳು ಹೇಳಿದಲ್ವಾ ಇಷ್ಟೊಂದು ಸೌಂದರ್ಯ, ನಾವು ಕೂಡ ಇಷ್ಟೊಂದು ಸೌಂದರ್ಯ ಇಲ್ವೇ, ನಾವೆಲ್ಲ ದೇವರುಗಳಾಗಿ ಇದೀವಿ, ನಾವೇ ವೇಸ್ಟ್ ಅನಿಸುತ್ತೆ, ಇದೇನಪ್ಪ ಇದು ಇಷ್ಟೊಂದು ಸೌಂದರ್ಯವಾಗಿದ್ದಾನೆ ಈ ನಲ ಚಕ್ರವರ್ತಿಯನ್ನು ಈ ದೇವರುಗಳೇ ಕಣ್ಣೆತ್ತು ನೋಡ್ತಾ ಇದ್ದಾರಂತೆ. ಸೊ ಅವಾಗ ಇಂದ್ರನಕ್ಕೂ ನಲ ಚಕ್ರವರ್ತಿನಿ ಕರೀತಾರೆ. ನಲ ಚಕ್ರವರ್ತಿ ಹತ್ರ ಬರುವಾಗ ಇಂದ್ರ ಹೇಳ್ತಾನೆ, ಆಕ್ಚುಲಿ ನೀವು ಬಂದು ಧರ್ಮವಾನು, ಅಷ್ಟು ಒಂದು
ಶ್ರೇಷ್ಠನು ಅದು ಇದು ನಮ್ಗೂ ಗೊತ್ತಾಯ್ತು, ನಮ್ಗೋಸ್ಕರ ನೀವು ದೂತನಾಗ ಹೋಗ್ಬೇಕು. ಏನು ದೂತನಾಗ ಹೋಗ್ಬೇಕಾ? ಹಾ, ಆಕ್ಚುಲಿ ನಾವು 4 ಜನ ದೇವರುಗಳು. ಸೊ ನಾವು ಹೇಳೋದು ನೀವು ಕೇಳಲೇಬೇಕು. ಸೊ ನಮ್ಗೋಸ್ಕರ ನೀವು ದೂತರಾಗ ಹೋಗ್ಲೇಬೇಕು. ಸರಿ, ಓಕೆ ಅಂತ ಹೇಳ್ಬಿಟ್ಟಿದ್ದಾರೆ. ಆಕ್ಚುಲಿ ನೀವು ಹೋಗಿ ತಮಯಂದಿ ಹತ್ರ ನಾವು ನಾವು 4 ಜನ ದೇವರುಗಳು, ನಾವು 4 ಜನ ಯಾರಾದ್ರೂ ಒಬ್ಬರನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬನ್ನಿ. ಇವ್ರಿಗೂ ಬೇಜಾರಾಯ್ತು, ಇದೇನಪ್ಪ ಇದು, ನಾವು ತಮಯಂದಿನ ಮದುವೆ ಮಾಡ್ಕೋಬೇಕು ನಾವು ಬಂದಿದೀವಿ, ನೀವು ನಮ್ಮನ್ನೇ ಕಲಿಸ್ತೀರೇನೋ? ಇಲ್ಲ, ದೇವರುಗಳು ನಾವೇನ್ ಹೇಳ್ತೀನೋ ಅದೇ ನೀವು ಕೇಳಬೇಕು. ಓಕೆ, ಸೊ ನೀವು ಆಲ್ರೆಡಿ ಓಕೆ ಹೇಳಿದ್ದೀರಾ, ನೀವು ನಮಗೂ ದೂತನಾಗ ಹೋಗಲೇಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತೆ ನಳ ಚಕ್ರವರ್ತಿ ಸ್ಟ್ರೈಟು ತಮಯಂದಿ ಆ ಅಂತಃಪುರಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಹೇಳ್ತಾರೆ, ಈ ತರ ಇಂದ್ರ, ಅಗ್ನಿ, ವರುಣ, ಯಮ 4 ಜನ ದೇವರುಗಳು ಬಂದಿದಾರಂತೆ. ಸೊ ಆ 4 ಜನ ಯಾರಾದ್ರೂ ಒಬ್ಬರು ನೀವು ಮದುವೆ ಮಾಡ್ಕೋಬೇಕಂತೆ, ಈ ತರ ಇಂದ್ರ ಹೇಳಿದ್ದಾರೆ ಇನ್ನು ಹೇಳ್ತಾರೆ. ಸೊ ಅವಾಗ ತಮಯಂದಿ ಹೇಳ್ತಾರೆ, ಫಸ್ಟ್ ನೀವ್ಯಾರು? ನಾನೇ ನಲ ಚಕ್ರವರ್ತಿ. ಸೊ ಮತ್ತೆ ಯಾಕಂದ್ರೆ ಇವ್ರು ನೋಡುವಾಗ ಗೊತ್ತಾಯ್ತು, ಯಾಕಂದ್ರೆ ಇಷ್ಟೊಂದು ಸೌಂದರ್ಯ ಯಾರೇ ನೋಡಿಲ್ಲ. ಸೊ ಇವರೇ ನಲ ಚಕ್ರವರ್ತಿನ ಗೊತ್ತು, ಆದ್ರೆ ಇವ್ರು ಬಂದು ನಾನ್ ನಿಮ್ನಿ ಪ್ರೀತಿಸ್ತೀನಿ ಏನಾದ್ರು ಹೇಳ್ತಾರೆ ಅವ್ರು ಎದುರು ನೋಡ್ತಾ ಇದ್ರು. ಆದರೆ ಲಾಸ್ಟ್ ಅವ್ರು ಏನ್ ಹೇಳ್ಬಿಟ್ಟಿದ್ದಾರೆ, ನೀವು ದೇವರುಗಳನ್ನ ಮದುವೆ ಮಾಡ್ಕೋಬೇಕಂತೆ, ಅವ್ರು ಈ ತರ ನಮ್ನಿ ದೂತನಾಗ ಕಳಿಸಿದ್ದಾರೆ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ಅಷ್ಟೊಂದು ದುಃಖ ಬಂದ್ಬಿಟ್ಟಿದೆ ಅಂತೆ. ಯಾರಿಗೂ? ದಮಯಂತಿಗೆ. ಸೊ ನಾವು ವಿಷ ಕುಡ್ದು, ಇಲ್ಲಂದ್ರೆ ಬೆಂಕಿಲಿ ಬಿದ್ದು, ಇಲ್ಲಂದ್ರೆ ಸಮುದ್ರಲ್ಲಿ ಬಿದ್ದು, ಇಲ್ಲಂದ್ರೆ ದಾರಲ್ಲಿ ಸೂಸೈಡ್ ಸೊ ಈ ತರ ಏನಾದ್ರು ಒಂದು ಮಾಡ್ಕೊಳ್ತೀನಿ. ಯಾಕಂದ್ರೆ ಇಂದ್ರ ಏನ್ ಮಾಡ್ತಾರೆ, ಅಮೃತ ಕುಡಿಯೋರು. ಸೊ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ನಾವು ವಿಷ ಕುಡಿದು ತೀರೋಗ್ತೀನಿ. ಅಗ್ನಿ ಬೆಂಕಿ ಅಲ್ವಾ, ಸೊ ಆ ತರ ನಾವು ಬೆಂಕಿಲಿ ಬಿದ್ದು ತೀರೋಗ್ಬಿಡ್ತೀನಿ ಅವ್ರ ಮದುವೆ ಮಾಡ್ಕೊಳ್ಳೋದು ಬಿಟ್ಟು. ವರುಣ ನೀರುಕ್ಕೆ ಅಧಿಪತಿ ಅಲ್ವಾ, ನಾವು ಸಮುದ್ರಲ್ಲೇ ಬಿದ್ದು ಅವ್ರನ್ನ ಮದುವೆ ಮಾಡ್ಕೊಳ್ಳೋಕೆ ನಾವು ಸಮುದ್ರಲ್ಲಿ ಬಿದ್ದು ನಮ್ಮ ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಯಮ ಅವ್ರು ಯಾವಾಗ ಪಾಸ ಹಗ್ಗ ಇಟ್ಕೊಂಡಿರ್ತಾರಲ್ವಾ, ಸೊ ಆ ತರ ನಾವು ದಾರಲ್ಲಿ ಏನು ಆ ರೋಬಿಲ್ಲಿ ನಾವು ನಮ್ಮನ್ನ ಸೂಸೈಡ್ ಮಾಡ್ಕೊಳ್ತೀನಿ. ಸೊ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ನಮಗೂ ಸೂಸೈಡ್ ಮಾಡೋ ತರ, ನಾವು ನಿಮ್ನೇ ಅಲ್ವಾ ಪ್ರೀತಿಸ್ತಾ ಇದ್ದೀನಿ ಅವರು ಹೇಳ್ತಾಳಂತೆ. ಯಾರು? ತಮಯಂದಿ. ಅವಾಗ ನಲ ಚಕ್ರವರ್ತಿ ಹೇಳ್ತಾರೆ, ಈ ತರ ದೇವರುಗಳ ಹತ್ರ ಜಗಳ ಮಾಡ್ಕೊಂಡು ಅವರ ವಿರೋಧವಾಗ ನಾವು ಮದುವೆ ಮಾಡ್ಕೊಳ್ಳಕ್ ಆಗತ್ತಾ? ಸೊ ನಿಮ್ಗೂ ಅದು ಒಳ್ಳೇದಲ್ವೇ? ಸೊ ನೀವ್ ಬೇಕಂದ್ರೆ ಆ 4 ಜನ ಯಾರಾದ್ರೂ ಒಬ್ಬರನ್ನೇ ಮದುವೆ ಮಾಡ್ಕೊಂಡು ಹೇಳ್ಬಿಟ್ಟು ಅವ್ರು ಹೋಗ್ಬಿಡ್ತಾರಂತೆ. ಹೋಗೋಣ ಅನ್ನುವಾಗ ಆವಾಗ ತಮಯಂದಿ ಹೇಳ್ತಾರೆ, ಇಲ್ಲ, ನಾವು ಮದುವೆ ಮಾಡ್ಕೋಬೇಕಂದ್ರೆ ಅದೇ ನಿಮ್ನೆ ಮದುವೆ ಮಾಡ್ಕೊಳ್ತೀನಿ, ಆ ದೇವರುಗಳ ಆಶೀರ್ವಾದದಿಂದ ನಾನು ನಿಮ್ನೆ ಮದುವೆ ಮಾಡ್ಕೊಳ್ತೀನಿ ಹೇಳಿ ಕಳಿಸ್ತಾಳಂತೆ. ಸೊ ನಲ ಆಚೆ ಬರ್ತಾನೆ, ದೇವರುಗಳು ಕೇಳ್ತಾರೆ, ಹಾ ತಮಯಂದಿ ಓಕೆ ಹೇಳ್ಬಿಟ್ಟಿದಲ್ಲ, ಇಲ್ಲ ನಿಮ್ 4 ಜನ ಮದುವೆ ಮಾಡ್ಕೊಳ್ಳೋದು, ವಿಷ ಕುಡಿಯೋದು, ಬೆಂಕಿಲಿ ಬೀಳೋದು, ಸಮುದ್ರದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಲ್ಲಂದ್ರೆ ಆ ರೋಬಲ್ಲಿ ಸೂಸೈಡ್ ಮಾಡ್ಕೊಳ್ಳೋದು, ಈ ತರ ಮಾಡ್ಕೊಂಡ್ ಬಿಡ್ತೀನಿ. ನಿಮ್ನ ಮದುವೆ ಮಾಡ್ಕೊಳ್ಳಿ ಅಂದ್ರೆ ನಾವು ಈ ತರ ಸೂಸೈಡೆ ಇನ್ನು ಹೇಳ್ಬಿಟ್ಟಿದ್ದಾಳೆ. ಖಂಡಿತ ನಾವು ದೇವರುಗಳ ಆಶೀರ್ವಾದ ಇಂದು ಖಂಡಿತ ನಾನು ನಿಮ್ನೆ ಮದುವೆ ಮಾಡ್ಕೊಳ್ತೀನಿ ಹೇಳಿದಾಳೆ ಅನ್ನು ಹೇಳ್ತಾರೆ. ಸೊ ಈ 4 ದೇವರುಗಳಿಗೂ ಓಕೆ ಪ್ಲಾನ್ ಮಾಡಬೇಕು ಇನ್ನು ಯೋಚನೆ ಮಾಡಿಬಿಟ್ಟಿದ್ದಾರೆ. ಸೊ ಯೋಚನೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಏನು ಮಾರ್ನಿಂಗ್ ಇದು ಸ್ವಯಂವರ. ಸೊ ಸ್ವಯಂವರಕ್ಕೂ ಅವರು ಮಾಲೆ ಎತ್ಕೊಂಡು ಬರ್ತಾರೆ, ಯಾರು? ತಮಯಂದಿ. ಅಲ್ಲಿ ಬಂದ್ರೆ 5 ನಳ ಚಕ್ರವರ್ತಿ ಇದ್ದಾರೆ, ಎಷ್ಟೋ ರಾಜಾಕ್ಗಳು ಇದ್ದಾರೆ, ಲೈನ್ ರಾಜಾಗಿದ್ದಾರೆ, ಆದ್ರೆ ನಳ ಚಕ್ರವರ್ತಿ 5 ಜನ ಇದ್ದಾರೆ. ಯಾಕಂದ್ರೆ ಈ 4 ಜನ ದೇವರುಗಳಿಗೆ ಗೊತ್ತಲ್ವಾ ಇವಳಿಗೆ ನಲ ಅಂದ್ರೆ ಇಷ್ಟನು, ಸೊ ಅದಕ್ಕೆ ನಲ ರೂಪಲ್ಲಿ ಈ 4 ಜನವು ನಿಲ್ಕೊಂಡಿದ್ದಾರೆ. ಸೊ ಇದ್ರಲ್ಲಿ ಒರಿಜಿನಲ್ ನಳ ಯಾರು ಅವ್ರಿಗೆ ಗೊತ್ತಾಗಿಲ್ಲ. ಅವಾಗ ನಾವು ದೇವರುಗಳು ಸಾಕ್ಷಿಂದು ಹೇಳ್ತಾ ಇದ್ದೀನಿ, ನನ್ನ ಹೃದಯಲ್ಲಿ ಆ ನಲ ಬಿಟ್ಟು ಬೇರೆ ಒಂದು ಹುಡುಗಾನಿ ನಾವು ಮನಸ್ಸಿಂದು ಏನ್ ನಾವು ನೆನೆಸ್ಕೊಂಡಿಲ್ಲ ಅಂದ್ರೆ, ನಾವು ಪ್ರೀತಿಸೋದು ಒನ್ಲಿ ನಲ ಅಂದ್ರೆ ನಮ್ಗೂ ಅಷ್ಟೊಂದು ಈ ತರ ಏನೋ ಒಂದು ಹೇಳಿ ಆ ತರ ಒಂದು ಸತ್ಯ ಪ್ರಮಾಣ ಮಾಡ್ತಾಳೆ. ಆದ್ರೆ ದೇವರುಗಳೇ
ನಿನ್ ಕರುಣೆಯಿಂದು ನೀವೇ ಕರುಣೆ ತೋರಿಸ್ಬೇಕು, ನಮ್ ನಿಮ್ ಪಾದಲ್ಲಿ ಬೀಳ್ತೀನಿ. ಓ ದೇವರ್ಗಳೇ, ಇಂದ್ರ, ಅಗ್ನಿ, ವರುಣ, ಯಮ, ನಿಮ್ ಪಾದಲ್ಲಿ ಬಿದ್ದು ನಿಮ್ಗೆ ಶರಣಾಗದ್ರೆ ಮಾಡ್ತಾ ಇದ್ದೀನಿ. ನೀವೇ ನಮ್ಗೂ ನಿಜವಾದ ನಲ ಯಾರನ್ನು ತೋರ್ಸಬೇಕು ಅಂತ ಹೇಳ್ಬಿಟ್ಟಿದ್ದಾಳೆ. ಸೊ ಇವಾಗ ಅವರ ಶರಣಾಗಿದ್ರೆ ಮಾಡಿದ್ರೆ ಏನ್ ಮಾಡೋದು ಅಲ್ವಾ? ಸೊ ಅವಾಗ ಯಾಕಂದ್ರೆ ಇವಾಗ ಅವ್ರಿಗೆ ಬಂದು ಒಂದು ಹಿಂಟ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ದೇವರುಗಳು ಯಾವಾಗ ಭೂಮಿಲಿ ಟಚ್ ಆಗಲ್ಲ, ಅವ್ರ ಪಾದ ಭೂಮಿಲಿ ಟಚ್ ಆಗಲ್ಲ. ಅವ್ರ 4 ಜನ ಇರೋ ಅದೇ ತರ ಕಣ್ಣು ಸಿಮಿಟಲ್ಲ, ಈ ತರ ಬ್ಲಿಂಕ್ ಆಗಲ್ಲ, ಕಣ್ಣು ಬ್ಲಿಂಕ್ ಆಗಲ್ಲ. ಸೊ ಅದೇ ತರ ಅವರು ಹಾಕೊಂಡಿರೋ ಮಾಲೆ ಫ್ರೆಶ್ ಆಗವೇ ಇರುತ್ತೆ, ಅದು ಬಂದು ಇದಾಗಲ್ಲ. ಸೊ ಅದೇ ತರ ಅವ್ರಿಗೆ ಸ್ವೆಟ್ಟಿಂಗ್ ಬರಲ್ಲಂತೆ. ಆದ್ರೆ ಮತ್ತೊಂದು ನಲ ಇದಾರಲ್ಲ, ಅವ್ರಿಗೆ ಸ್ವೆಟ್ಟಿಂಗ್ ಬರುತ್ತೆ. ಯಾಕಂದ್ರೆ 5 ನಲ ಇದೆ, ಈ ತಮೆಯಂದಿ ನಮ್ನೆ ಬಿಟ್ಟು ಮತ್ತೆ ಯಾರಿಗಾದ್ರು ಮಾಲ ಹಾಕಿದ್ರೆ ನಾವೇನ್ ಮಾಡೋದು, ಅವ್ರಿಗೆ ಅಷ್ಟು ಟೆನ್ಷನ್, ಸ್ವೆಟ್ಟಿಂಗ್ ಬರ್ತಾ ಇದೆ, ಅವ್ರಿಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಮತ್ತೆ ಅವ್ರಿಗೂ ಕಣ್ಣು ಆ ಭಯದಿಂದ ಕಣ್ಣು ಬೇರೆ ಬ್ಲಿಂಕ್ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ನೋಡುವಾಗ ತಮೆಯಂದಿಗೆ ಗೊತ್ತು, ಇವನೇ ಒರಿಜಿನಲ್ ನಲ. ಅವ್ರು 4 ಜನ ಯಾರು ದೇವರ್ಗೂ ಅವ್ರಿಗೆ ಗೊತ್ತಾಯ್ತು. ಮತ್ತೆ ಇವ್ರಿಗೆ ಮಾಲೆ ಹಾಕಿದ್ದಾರೆ. ಮಾಲೆ ಹಾಕಿದ ಮೇಲ್ಗಡೆ ಮತ್ತೆ ಇಬ್ರು ಸೇರಿ ಆ ದೇವರುಗಳ ಕಾಲಿ ಬೀಳ್ತಾರೆ. ಸೊ ಅವಾಗ ಅವರೇ ಆಶೀರ್ವಾದ ಮಾಡ್ತಾರೆ. ಸೊ ಇವಾಗ 4 ದೇವರುಗಳು ಹೇಳ್ತಾರಂತೆ, ನಲ ನೀವು ಎಷ್ಟೊಂದು ಒಳ್ಳೆಯವನಂದ್ರೆ ನೀವು ಅಷ್ಟು ಪ್ರೀತಿಸ್ತಾ ಇದೆಯಾ ಇವಳನಿ, ಆದ್ರೆ ನಾವು ಕೇಳಿದಿಂದ ನೀವು ದೂತನಾಗ ಹೋಗಿದ್ಯಲ್ವಾ, ಸೊ ಅದಕ್ಕೆ ನಾವು ಬಂದು ನಿಮ್ಗೆಲ್ಲ ವರ ಕೊಡ್ತೀನಿ. ಇನ್ನು 4 ಬಂದು ಈ 4 ದೇವರುಗಳು 2 ವರ ಕೊಟ್ಟಿದಾರಂತೆ. ಏನ್ ವರ ಗೊತ್ತಾ? ಇಂದ್ರಕ್ಕೆ ಬಂದು ಏನ್ ಹೇಳ್ತಾರೆ, ನೀವು ಕರ್ದಿದ ಕ್ಷಣ ನಾವು ಓ ಇಂದ್ರ ಕರ್ದಿದ್ರೆ ಸಾಕು, ತುರಂತ ನಾವು ಬಂದ್ಬಿಡ್ತೀನಿ. ಅದೇ ತರ 2 ವರ ಏನು ಅಂದ್ರೆ, ನೀವು ಅಷ್ಟು ಬೇಗ ಟ್ರಾವೆಲ್, ಅಷ್ಟು ಫಾಸ್ಟ್ ಆಗಿ ಟ್ರಾವೆಲ್ ಮಾಡ್ತೀಯ, ಆ ತರ ಬೇಗ ಗಾಡಿ ಓಡಿಸೋ ಅಷ್ಟೊಂದು ಶಕ್ತಿ ಅವ್ರು ಕೊಟ್ಟಿದ್ದಾರೆ. ಸೊ 2 ವರ. ಅಗ್ನಿ, ನೀವು ಕರ್ದಿದ್ರೆ ತುರಂತ ನಾವು ಓ ಅಗ್ನಿ ಅಂದ್ರೆ ಅಲ್ಲಿ ಏನು ಕರ್ದಿದ್ರೆ ತುರಂತ ಅಲ್ಲಿ ಅಗ್ನಿ ಬಂದ್ಬಿಡುತ್ತೆ. ನಮ್ ತರ ನಮಗೂ ಗ್ಯಾಸ್ ಸ್ಟವ್, ಮ್ಯಾಚ್ ಬಾಕ್ಸು, ಕೆರೋಸಿನು ಏನ್ ಬೇಡ. ಸೊ ಅಗ್ನಿ ಕರ್ದಿದ್ರೆ ಅಲ್ಲಿ ಅಗ್ನಿ ಬಂದ್ಬಿಡುತ್ತೆ, ನೀವು ಅಡಿಗೆ ಮಾಡಬಹುದು. ಆ ತರ ಅಗ್ನಿ ನೀ ಕರ್ದಿದ ಕ್ಷಣ ಬಂದ್ಬಿಡ್ತೀನಿ. ಸೊ ಅದೇ ತರ ನೀವು ಬಂದು ನನ್ ತರ ಯಾವಾಗ ಪ್ರಕಾಶವಾಗಿರ್ತೀಯ. ಸೊ ಅಷ್ಟೊಂದು ತೇಜಸ್ ನಾವು ನಿಮ್ಗೆ ಕೊಡ್ತೀನಿ, ಬಾಡಿ ತೇಜಸ್ ಕೊಟ್ಬಿಡ್ತೀನಿ ಅದು ಹೇಳ್ತಾರೆ. ನೆಕ್ಸ್ಟ್ ಯಮ. ಸೊ ನೀವ್ ಬಂದು ಚೆನ್ನಾಗಿ ಅಡ್ಗೆ ಮಾಡ್ತೀಯ, ನಿನ್ ತರ ಅಡ್ಗೆ ಮಾಡೋರು ಯಾರೇ ಇರಬಾರ್ದು ಈ ಲೋಕಲ್ಲಿ, ಅಷ್ಟೊಂದು ಚೆನ್ನಾಗಿ ಅಡ್ಗೆ ಮಾಡ್ತೀಯ ನೀವು, ಆ ಒಂದು ವರ ಕೊಡ್ತಾರೆ. ಮತ್ತೆ 2 ವರ ಏನು ಅಂದ್ರೆ, ನೀವ್ ಬಂದು ಅಷ್ಟೊಂದು ಧರ್ಮ ಪ್ರಹಾರ ಎಷ್ಟು ಕಷ್ಟ ಬರಲಿ, ಆದ್ರೆ ನೀವು ಧರ್ಮ ಪ್ರಹಾರ ನಡ್ಕೊಳ್ತೀಯ ಅನ್ನೋ ಆ ವರವನ್ನು ಕೊಟ್ಬಿಡ್ತಾರಂತೆ. ನೆಕ್ಸ್ಟ್ ವರುಣ. ಸೊ ನೀವು ಕರೆದಿದ ಕ್ಷಣ ನಾವು ಅಲ್ಲಿ ಬಂದ್ಬಿಡ್ತೀವಿ, ಅದ ವರುಣ, ನೀರು ಬಂದ್ಬಿಡುತ್ತೆ. ನಾವು ಹೋಗಿ ಏನು ನೀರು ತಗೊಂಡ್ ಬರ್ಬೇಕು ಏನಿಲ್ಲ, ಇಲ್ಲಿ ನಾವು ನೀರು ಕುಡಿಬೇಕಾ ವರ್ಣ ಹೇಳಿದ್ರೆ ತುರಂತ ಅಲ್ಲಿ ವರ್ಣ ಬಂದ್ಬಿಡ್ತಾರೆ, ತುರಂತ ನಾವು ನೀರು ಯೂಸ್ ಮಾಡ್ಬೋದು. ಆ ತರ ಅದೇ ತರ ಒಂದು ಶ್ರೇಷ್ಠವಾದ ಮಾಲೆ ಕೊಡ್ತಾರೆ. ನೀವು ಏನ್ ಮಾಡಿದ್ರೆ ಅದದು ಒಂದು ಹೂ ಈ ತರ ಆ ತರ ಮಾಡಿದ್ರೆ ಅದೊಂದು ಮಾಲೆ ಆಗ್ಬಿಡುತ್ತೆ. ಕಷ್ಟಪಟ್ಟು ಅವ್ರ ಮಾಲೆ ಕಟ್ಟಬೇಕು ಏನೇ ಇಲ್ಲ, ಆ ತರ ಒಂದು ವರವನ್ನು ಕೊಟ್ಬಿಡ್ತಾರೆ. ಸೊ ಈ ತರ 4 ದೇವರುಗಳು 2 ವರ ಕೊಟ್ಬಿಡ್ತಾರೆ. ಸೊ ಇವಾಗ ವರನು ಸಿಕ್ಕಿಬಿಟ್ಟಿದೆ, ಮತ್ತೆ ಇಬ್ಬರಿಗೂ ಮದುವೆ ಆಯ್ತು. ಇಬ್ಬರಿಗೂ ಮದುವೆ ಆಗಿ ಅಲ್ಲಿಂದು ದೇವರುಗಳ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ಋಷಿಗಳ ಆಶೀರ್ವಾದ ಎಲ್ಲ ಸಿಕ್ಕಿದ ಮೇಲ್ಗಡೆ ಅವರು ರಾಜ್ಯ ಪರಿಪಾಲನೆ ಮಾಡಕ್ಕೆ ಅಲ್ಲಿಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿ? ನಿಷಧ ದೇಶಕ್ಕೆ. ಸೊ ನಿಷಧ ದೇಶದಲ್ಲಿ ಅಷ್ಟೊಂದು ಸಂತೋಷವಾಗಿ ಇಬ್ಬರು ಫ್ಯಾಮಿಲಿ ನಡೆಸ್ತಾ ಇದ್ದಾರೆ. ಸೊ ಇವಾಗ ದೇವರುಗಳು 4 ಜನ ಇಲ್ಲಿ ಬಂದಿದ್ದಾರಲ್ಲ ಮದುವೆಗೆ. ಸೊ ಅವರು ವಾಪಸ್ ಹೋಗ್ತಾ ಇದ್ದಾರೆ, ದೇವಲೋಕಕ್ಕೂ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗುವಾಗ ತ್ರೇತಾಯುತ ಪುರುಷ, ಕಲಿ ಪುರುಷ ಇಬ್ರು, ತ್ರೇತಾಯುಗ ಅಂಡ್ ಕಲಿ ಇಬ್ರು, ಅದದು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ದ್ವಾಪರಯುಗ ಪುರುಷ. ಓಕೆ, ಈ 4 ಯುಗಗಳು ಒಂದೊಂದು ಪುರುಷರಾಗಿರ್ತಾರೆ. ಅಲ್ಲಿ ಬಂದು ದ್ವಾಪರ ಮತ್ತೆ ಕಲಿ
ಈ ಇಬ್ಬರು ಪುರುಷರುಗಳು ಇವ್ರಿಗೆ ಆಪೋಸಿಟ್ ಬರ್ತಾ ಇದ್ದಾರಂತೆ. ದೇವರುಗಳು ಕೇಳ್ತಾರೆ, ಇಂದ್ರಾಗ್ನಿ ಯಮ ವರುಣ ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಭೂಮಿಕೆಯಲ್ಲೇ ಹೋಗ್ತಾ ಇದ್ರಿ, ಎಲ್ಲಿ ಹೋಗ್ತಾ ಇದ್ರಿ? ಏನಿಲ್ಲ, ತಮೆಯಂದಿಕ್ಕಿ ಮದುವಂತೆ, ನಾವು ಹೋಗಿ ನಾವಿಬ್ಬರಲ್ಲಿ ಯಾರಾದ್ರೂ ಒಬ್ಬರು ಮದುವೆ ಮಾಡ್ಕೊಳ್ಳ ನಾನು ಹೋಗ್ತಾ ಇದ್ದಿ. ಏನು? ಆಲ್ರೆಡಿ ಮದುವೆ ಆಯ್ತು. ನಲ ಚಕ್ರವರ್ತಿ ಮದುವೆ ಮಾಡ್ಕೊಂಡು ಅವರ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದಾರಪ್ಪ. ನೀವೇನು ಇವಾಗ ಹೋಗ್ತಾ ಇದ್ದೀರಾ? ಹಾ, ಮದುವೆ ಆಯ್ತಾ? ನಾವ್ ಅನ್ಕೊಂಡಿದೀನಿ ಈ ದ್ವಾಪರ ಪುರುಷ ಇಲ್ಲಂದ್ರೆ ಕಲಿಪುರುಷ ನಾವಿಬ್ಬರನ್ನ ಯಾರಾದ್ರೂ ಒಬ್ಬರನ್ನೇ ಅವರು ಮದುವೆ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿದೀನಿ. ಏನು ಮದುವೆ ಆಯ್ತಾ? ಆಹಾ, ನಾವು ಅವ್ರನ್ನ ಬಿಡಲ್ಲ, ಖಂಡಿತ ಅವ್ರಿಗೂ ಏನಾದ್ರು ಕಷ್ಟ ಕೊಡ್ತೀನಿ ಏನು. ಅವಾಗ ಇವ್ರು ಹೇಳ್ತಂಡೆ, ಓ ಆ ಥರ ಎಲ್ಲ ಹೇಳಕ್ ಆಗಲ್ಲ, ಯಾಕಂದ್ರೆ ಅಷ್ಟೊಂದು ಸತ್ಯವಾಣು ಯಾರು, ನಲ ಚಕ್ರವರ್ತಿ. ಆ ತರ ಇರುವಾಗ ನೀವೆಲ್ಲ ಅಲ್ಲಿ ಹೋಗಿ ಏನ್ ಮಾಡಕ್ಕಾಗಲ್ಲ. ಅವನು ಯಾವಾಗ ಸತ್ಯಸಂಧನು, ಆ ಸತ್ಯದಿಂದ ಅವನು ಆಚೆ ಬರೋದೇ ಇಲ್ಲ ಅನು ಹೇಳ್ತಾರಂತೆ. ಆದ್ರೆ ನಾವು ಬಿಡಲ್ಲ ಅನು. ಏನು ಆ ಕಲಿಪುರುಷ ಮತ್ತೆ ದ್ವಾಪರ ಪುರುಷ ಇಬ್ರು ಕೆಳಗೆ ಬಂದ್ಬಿಟ್ಟಿದ್ದಾರೆ. ಬಂದ ಮೇಲ್ಗಡೆ ವೇಟ್ ಮಾಡ್ತಾ ಇದ್ದಾರೆ. ಇವನು ಅಷ್ಟೊಂದು ಸತ್ಯಸಂಧನಾಗಿದ್ದಾನೆ, ಯಾವೊಂದು ಕೊರದೆ ಕಂಡಿಡಕ್ಕಾಗಲ್ಲಂತೆ. ನಲ ಮತ್ತೆ ತಮೆಯಂದಿ ಹತ್ರ ಯಾವೊಂದು ಕೊರದೆ ಇರು ಕಂಡಿಡಕ್ಕಾಗಲ್ಲ. ಅಷ್ಟೊಂದು ಧರ್ಮವಾನ್, ಅಷ್ಟೊಂದು ಶ್ರೇಷ್ಠವಾಗ ವೇದ ಓದೋದು, ಎಲ್ಲರೂ ಅಷ್ಟು ದೊಡ್ಡೋರ್ಗೆಲ್ಲ ರೆಸ್ಪೆಕ್ಟ್ ಕೊಡೋದು, ಅಷ್ಟು ಶ್ರೇಷ್ಠವಾಗಿದ್ದಾರೆ. ಆದ್ರೆ ಇವನಿಗೆ ಏನು ತಪ್ಪು ಕಂಡಿಡಕ್ಕೆ ಆಗಲ್ವೇ, ಏನ್ ಮಾಡೋದು? ಸೊ ಇವಾಗ ಇವ್ರಿಗೂ ಮಕ್ಕಳು ಹುಟ್ಟಿಬಿಟ್ಟಿದೆ. ಇಂದ್ರಸೇನಾ ಒಂದು ಮಗ, ಇಂದ್ರಸೇನಾನು ಒಂದು ಮಗಳು, ಟ್ವಿನ್ಸ್ ಈ ತರ ಹುಟ್ಟಿಬಿಟ್ಟಿದ್ದಾರೆ. ಒಂದು ಮಗ ಒಂದು ಮಗಳು ಈ ತರ ಹುಟ್ಟಿದ ಮೇಲ್ಗಡೆ ಈ ಜೂಜಾಡ್ತಾರಲ್ವಾ, ಆ ಜೂಜಾಡೋದಂದ್ರೆ ನಲ ಚಕ್ರವರ್ತಿಗೆ ಸ್ವಲ್ಪ ಇಷ್ಟ ಅಂತೆ. ಸೊ ಆದ್ರೆ ಅವನಿಗೂ ಅಷ್ಟು ಗೊತ್ತಾಗಲ್ಲ, ಇಷ್ಟ ಆದ್ರೆ ಗೊತ್ತಾಗಲ್ಲ. ಓಕೆ, ಸೊ ಆ ತರ ಇವನಿಗೂ. ಸೊ ಆ ತರ ಇರುವಾಗ ಒಂದು ದಿನ ಏನಾಯ್ತು, ಇವಾಗ ಇವ್ರಿಗೆ ಮದುವೆ ಆಗಿ 12 ವರ್ಷ ಆಯ್ತು. ಇವಾಗ 14 ವಯಸ್ಸು ಮಕ್ಕಳು ಇಬ್ಬರು, ಮದುವೆ ಆಗಿ 12 ವರ್ಷ ಆಯ್ತು. ಸೊ ಇವಾಗ ಅವರು, ಯಾಕಂದ್ರೆ ನಾವು 1 ಬಾತ್ರೂಮ್ 2 ಬಾತ್ರೂಮ್ ಹೋಗ್ತೀವಲ್ವಾ, ಸೊ ಆ ತರ ಹೋಗಿ ಬಂದ ಮೇಲ್ಗಡೆ ನಾವು ಮತ್ತೆ ಕಾಳು ಕೈ ತೊಳೆದು ವಾಯೆಲ್ಲ ಕ್ಲೀನ್ ಮಾಡ್ಬೇಕಂತೆ. ಸೊ ಆ ಥರ ಎಲ್ಲ ಮಾ ಇವಾಗ ಏನಾಯ್ತು, ಅವರು ಹೋಗಿ ಬಂದು 1 ಬಾತ್ರೂಮ್ ಹೋಗಿ ಬಂದು ಅವರು ಆ ಥರ ಮಾಡಿಲ್ಲಂತೆ. ಏನೋ ಒಂದು ನೆನಪಲ್ಲಿ ಬಿಟ್ಬಿಟ್ಟಿದ್ದಾರೆ, ಚೆನ್ನಾಗಿ ಕಾಲು ತೊಳಿದಿಲ್ಲ. ಸೊ ಆವಾಗ ಕಲಿಪುರುಷ ಅವನು ಇಟ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಸೊ ಕಲಿಪುರುಷ ಆಲ್ರೆಡಿ ಏನ್ ಮಾಡಿದ್ದಾನೆ, ಇವರು ಸೋದರ, ಯಾರು ನಲನ ಸೋದರ ಪುಷ್ಕರ ಅನ್ನೋ ಒಬ್ಬನಿದ್ದಾನೆ. ಅವರು ಒಂದು ಚಿಕ್ಕ ರಾಜ, ಪುಷ್ಕರ ಹತ್ರ ಒಂದು ಸ್ವಲ್ಪ ದೂರಲ್ಲಿ ಒಂದು ಚಿಕ್ಕ ರಾಜನಾಗಿದ್ದಾನೆ. ಸೊ ಅವನ ಹತ್ರ ಹೋಗಿ ಕಲಿಪುರುಷ ಹೇಳ್ತಾನಂತೆ, ನೀವ್ ಹೋಗಿ ಅವನಿಗೂ ಜೂಜಾಟ ಅಂತರ ಜಾಸ್ತಿ ಇಷ್ಟ, ಅವನಿಗೆ ಕರಿದು ಅವನ ಹತ್ರ ಜೂಜಾಟ ಆಡು. ಆದ್ರೆ ನಮ್ಗೂ ಜೂಜಾಟ ಬರಲ್ವೇ, ನೀವ್ ಏನ್ ಬೇಡ, ಯಾಕಂದ್ರೆ ನಾವು ಆ ಜೂಜಾಟ ಆಡೋ ಇದಲ್ಲಿ ಬಂದು ಯಾರು ದ್ವಾಪರ ಪುರುಷ ಕೂತ್ಕೊಂಡ್ಬಿಡ್ತಾನೆ. ಸೊ ನೀವ್ ಏನ್ ಹೇಳ್ತೀಯೋ ಅದು ಖಂಡಿತ ಅದು ಬೀಳುತ್ತೆ, ನೀವೇ ಗೆಳಿತೀಯ ಹೋಗು. ಸೊ ಪುಷ್ಕರಕ್ಕೂ ಜಾಸ್ತಿ ಇಷ್ಟ ಆಯ್ತು, ಸ್ಟ್ರೈಟ್ ಬರ್ತಾನೆ, ಬಂದು ಜೂಜಾಡನ್ನ. ಸೊ ಜೂಜಾಡುವಾಗ ಇವನೇ ಗೆಳಿತಾನೆ, ಯಾರು ಪುಷ್ಕರನೇ ಗೆಳಿತಾನೋ, ಒಂದು ಟೈಮು ನಲ ಬಂದು ಗೆಲ್ಲಿದಿಲ್ಲಂತೆ. ಸೊ ಅವನು ಪಂದಯವಾಗ ಇಟ್ಟು ಆಡ್ತಾರಲ್ವಾ, ಏನು ಚಿನ್ನ ಬೆಳ್ಳಿ ರಥಗಳು ವಾಹನಗಳು ಮತ್ತೆ ಆನೆ ಕುದುರೆ ಎಷ್ಟೋ ಈ ತರ ಇಟ್ಟು ಸೋಲ್ತಾ ಇದ್ದಾರೆ. ಆಕ್ಚುಲಿ ನಲ ಚಕ್ರವರ್ತಿ ಅಷ್ಟೊಂದು ಯಾಕಂದ್ರೆ ದೊಡ್ಡ ರಾಜ ಅಲ್ವಾ, ಅಷ್ಟು ಗಜನ ಪೂರ್ತಿ ಅಷ್ಟು ಚಿನ್ನ ಬಂದು ತುಂಬಿದೆ ಅಂತೆ. ಆ ತರ ಇರುವಾಗ ಎಷ್ಟೋ ಮಂತು ಏನು ಈ ತರ ಜೂಜು ಆಡ್ತಾ ಇದ್ದಾರೆ. ಸೊ ಅವಾಗ ತಮೆಯಂದಿಗೆ ಗೊತ್ತಾಯ್ತು, ಇದೇನಪ್ಪ ಇದು ಜೂಜು ಆಡೋದು
ಒಂದು ದಿನ 2 ದಿನ ಆಡ್ತಾರೆ. ಇದೇ ಕಂಟಿನ್ಯೂಸ್ ಆಡ್ತಾ ಇದ್ದಾರೆ. ಅವರು ಊಟ ನಿದ್ರ ಏನ್ ಬೇಡ, ಹೆಂಡತಿ ಹತ್ರ ಮಾತಾಡೋದು ಏನ್ ಬೇಡ. ಯಾಕಂದ್ರೆ ಕಲಿಪುರುಷ ಅವ್ರ ಕಾಲ್ ಚೆನ್ನಾಗಿ ತುಳಿದಿಲ್ವೇ, ಆ ಟೈಮ್ ಅವ್ರ ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾರ ಮೇಲ್ಗಡೆ? ನಳ ಚಕ್ರವರ್ತಿ ಮೇಲ್ಗಡೆ ಕಲಿಪುರುಷ ಕೂತ್ಕೊಂಡ್ಬಿಟ್ಟಿನ. ಆ ಜೂಜ ಪಾಶಕ ಏನ್ ಹೇಳ್ತಾರಲ್ವಾ, ಅದಲ್ಲಿ ದ್ವಾಪರ ಪುರುಷ ಕೂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಈ ತರ ಆಡ್ತಾ ಇದ್ದಾರೆ. ಸೊ ಕಲಿಪುರುಷ ಆ ತರ ಒಂದು ಅಡಿಕ್ಟ್, ಯಾವ ತರ ಈ ಬೋಧೆ ವಸ್ತುಗಳು ತಗೊಳ್ಳೋರು ಅಡಿಕ್ಟ್ ಆಗ್ಬಿಡ್ತಾರಲ್ವಾ, ಅದು ಬೇಡ ಅಂದ್ರೆ ಕೇಳಲ್ಲ, ಮಾಡ್ಲೇಬೇಕು, ಯೂಸ್ ಮಾಡ್ಲೇಬೇಕು. ಸೊ ಆ ತರ ಒಂದು ಅಡಿಕ್ಟ್ ಆಗಿ ಅವರು ಆಡ್ತಾ ಇದ್ದಾರೆ. ಸೊ ಇವಾಗ ತಮೆಯಂದಿಕ್ಕೆ ಏನ್ ಮಾಡ್ತಾರೆ, ಒಂದು ನೌಕರಾಣಿನಿ ಕಳಿಸ್ತಾರೆ. ಎಷ್ಟು ಇವಾಗ ಪೊಕ್ಕಿಷ ಎಷ್ಟು ಇದೆ, ಇವ್ರು ಎಷ್ಟು ಗೆಳೆದಿದ್ದಾರೆ, ಎಷ್ಟು ಪೊಕ್ಕಿಷ ಇಂದು ಹೋಗಿಬಿಟ್ಟಿದೆ, ಏನೇನಿದೆ ಹೋಗಿ ಮೆಷರ್ಮೆಂಟ್ ತಗೊಂಡ್ ಬಾ, ಎಲ್ಲ ರೆಕಾರ್ಡ್ ತಗೊಂಡ್ ಬಾ. ಸೊ ಹೋಗಿ ನೋಡಿದೆ, ಅವರು ಎಲ್ಲ ಕೇಳ್ಕೊಂಡು ಬರ್ತಾಳೆ. ಬಂದು ರಾಜ ಎಲ್ಲಾನೇ ಇಟ್ಟು ಆಡಿಬಿಟ್ಟಿದ್ದಾನೆ. ಒಂದು ಟೈಮ್ ಅವನ್ ಗೆಳಿದಿಲ್ಲ, ಒನ್ಲಿ ಪುಷ್ಕರ ಅವನೇ ಗೆಳಿತಾ ಇದ್ದಾನೆ, ಮತ್ತೆ ಮತ್ತೆ ಅವನೇ ಗೆಳಿತಾ ಇದ್ದಾನೆ. ಒಂದೇ ಒಂದು ಟೈಮು ಇವನ್ ಗೆಳಿದಿಲ್ಲ. ಆಕ್ಚುಲಿ ನಾವು ಆತರ ನೋಡಿ, ಒಂದು 2 ಟೈಮ್ ನಾವು ಸೋಲ್ಬಹುದು, 3rd ಟೈಮ್ ಗೆಳಿಬಹುದು ಇಲ್ವಾ. ಆದ್ರೆ ಒಂದೇ ಟೈಮ್ ಇವನ್ ಗೆಳಿದಿಲ್ಲ, ಆದ್ರೆ ಒನ್ಲಿ ಸೋಲ್ತಾ ಇದ್ದಾನೆ. ಆದ್ರೆ ಮತ್ತೆ ಮತ್ತೆ ಈ ತರ ಜೂಜ್ ಆಡ್ತಾ ಇದ್ದಾನೆ. ಸೊ ಇದೇನೋ ತಪ್ಪಾಗಿದೆ, ಏನೋ ಆಗಿದೆ ರಾಜಕ್ಕೂನು. ಇವರೇನ್ ಮಾಡಿದ್ದಾರೆ, ಇವ್ರ ಮಕ್ಕಳಿದಾರಲ್ವಾ, ಇಂದ್ರಸೇನೆ ಇಬ್ರು, ಸನ್ ಅಂಡ್ ಡಾಟರ್. ಸೊ ಇಬ್ಬರನ್ನೇ ಅವರ ರಥ ಅಲ್ಲಿ ಕುಂದಿಸ್ಬಿಟ್ಟು, ರಥ ಸಾರದೆ ಯಾರು ಅಂದ್ರೆ ವಾರ್ಷ್ಣೇಯನು ಒಬ್ಬನು. ವಾರ್ಷ್ಣೇಯನ ಹತ್ರ ನೀವ್ ಹೋಗಿ ನನ್ನ ಅಪ್ಪ ಭೀಮರಾಜ ಹತ್ರ ನನ್ ಮಕ್ಕಳನ್ನೇ ರಥಾನೇ ಅಲ್ಲೇ ಬಿಟ್ಬಿಟ್ಟು ನೀವ್ ಎಲ್ಲಾದ್ರೂ ಹೋಗ್ಬಿಡಿ, ಮತ್ತೆ ಇಲ್ಲಿ ವಾಪಸ್ ಬರಬಾರ್ದು. ಓಕೆ, ಸರಿ, ಓಕೆ. ಸೊ ಅವನು ಮಕ್ಕಳನ್ನ ಎತ್ಕೊಂಡು ಸ್ಟೇಟ್ ವಿದರ್ಭ ದೇಶ ಹೋಗಿದಾನ. ಅಲ್ಲಿ ಭೀಮರಾಜ ಹತ್ರ ಆ ರಥ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅವನು ಅಲ್ಲಿಂದ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಮತ್ತೆ ಎಲ್ಲ ಏನು ಈ ಪ್ಯಾಲೇಸು ಎಲ್ಲ ಇಟ್ಟು ಜೂಜ ಆಡಿ ಆಯ್ತು. ಮತ್ತೆ ಏನೇ ಇಲ್ಲ, ಇವಾಗ ಒಂದೇ ಒಂದೂನೇ ಇಲ್ಲ, ಅವನು ಆಡಕ್ಕೆ ಏನೇ ಇಲ್ಲ. ಸೊ ಅವಾಗ ಅವರು ತಮ್ಮ ಯಾರು, ಆ ಪುಷ್ಕರ ಕೇಳ್ತಾನೆ, ಇವಾಗ ಎಲ್ಲ ಆಯ್ತಲ್ವಾ, ನಿಮ್ ಹೆಂಡತಿ ತಮಯಂದಿನಿ ಇಟ್ಟು ಜೂಜಾಡು ಅಂತ ಕೇಳ್ತ. ಇಲ್ಲ. ಸೊ ಆವಾಗ ಅವನಿಗೂ ಅದು ಮಾತ್ರ ನೆನಪಿದೆ, ಇಲ್ಲ ನನ್ನ ಹೆಂಡತಿನಿ ಇಟ್ಟು ನಾವು ಜೂಜಾಡಕ್ಕಾಗಲ್ಲ. ಬೇಕಂದ್ರೆ ನಾವು ಹಾಕೊಂಡಿರೋ ಆಭರಣಗಳು ಏನ್ ಹಾಕೊಂಡಿದಾನೋ, ರಾಜ ಅಂದ್ರೆ ಆಭೂಷಣಗಳು ಹಾಕೊಂಡಿರ್ತಾರಲ್ವಾ, ಸೊ ಅದೆಲ್ಲ ಬೇಕಂದ್ರೆ ನಾವು ಇಟ್ಟು ಆಡ್ತೀನಿ ಏನು ಆತರ ಇಟ್ಟು ಆಡ್ಬಿಡ್ತಾರೆ. ಸೊ ಅವಾಗ ಸೋಲ್ಬಿಟ್ಟು ಇವಾಗ ಏನೇ ಇಲ್ಲ, ತಮಯಂಜಿ ಜೊತೆ ಅವರು ಏನೇ ಇಲ್ಲ, ಪೂರ್ತಿ ಎಲ್ಲ ಸೋಲ್ಬಿಟ್ಟು ಅವರು ಆಚೆ ಬರ್ತಾರೆ. ಸೊ ಎಲ್ಲ ಪ್ರಜೆಗಳು ನೋಡ್ತಾರೆ, ಇದೇನಪ್ಪ ಇದು, ಈ ತರ ರಾಜ ಆಗಿಬಿಟ್ಟಿದ್ದಾರೆ. ಓಕೆ, ರಾಜ ನಾವು ನೋಡ್ತಾರೆ. ಆದ್ರೆ ಆ ರಾಜ ಇವಾಗ ಹೊಸವಾಗ ಯಾರು ಬಂದಿದ್ದಾರೆ, ಪುಷ್ಕರ ಅಲ್ವಾ. ಸೊ ಅವನ್ ಹೇಳ್ತಾನೆ, ನೋ, ಯಾರಾவது ನಲ ಚಕ್ರವರ್ತಿನಿ ನೀವು ಅವನಿಗೆ ಹೆಲ್ಪ್ ಮಾಡಿದ್ರೆ ನಿಮ್ನೇ ಏನು ಸಾಯಿಸ್ಬಿಡ್ತೀನಿ. ಮತ್ತೆ ಏನ್ ಮಾಡಕ್ಕಾಗುತ್ತೆ. ಸರಿನಾ, ಅಲ್ಲಿಂದು ಅವರು ಸ್ಟೇಟು ಕಾಡಕ್, ನಾಡಿಲಿರ್ಬಾರ್ದು ಅಲ್ವಾ, ಸೊ ಅದಕ್ಕೆ ಕಾಡಕ್ ಬಂದ್ಬಿಡ್ತಾರೆ. ಸೊ ಅಲ್ಲಿ ಕಾಡಿಲ್ಲಿ ಅವರು ಸುತ್ತಾಡ್ತಾ ಇದ್ದಾರೆ. ಸುತ್ತಾಡ್ತಾ ಇವಾಗ ಒಂದೇ ಒಂದು ಕೆಳಗೆ ಮೇಲ್ವಸ್ತ್ರ ಏನಿಲ್ಲ, ಕೆಳಗೆ ಇರೋ ಒಂದೇ ಒಂದು ವಸ್ತ್ರ ಇದೆ, ಧೋತಿ ತರ. ಸೊ ಇವಾಗ ಕಾಡಲ್ಲಿ ಸುತ್ತಾಡಿ ಟಯರ್ಡ್ ಆಗಿಬಿಟ್ಟಿದೆ. ಅಲ್ಲಿ ಏನೋ ಚಿಕ್ಕ ಚಿಕ್ಕ ಬರ್ಡ್ಸ್, ಏನ್ ಹೇಳ್ತಾರೆ, ಸ್ಪೀಜಿಯನ್ ತರ ಬರ್ಡ್ಸ್ ಇದೆ. ಓಕೆ, ಅದ್ಯಾವುದು ನಾವು ಇಟ್ಕೊಂಡ್ಬಿಟ್ಟು ಅದು ಸುಟ್ಟಾಕಿ ತಿನ್ನೋ. ನಾನು ಅವ್ರೇನ್ ಮಾಡ್ತಾರಂತೆ, ಆ ಧೋತಿನಿ ಅವರು ಅದ ಮೇಲ್ಗಡೆ ಬಿಸಾಕ್ತಾರೆ. ಅಲ್ಲಿರೋ ಆ ಪೀಜನ್ಸ್ ಎಲ್ಲ ಏನ್ ಮಾಡುತ್ತಂತೆ, ಆ ಧೋತಿನಿ ಎತ್ಕೊಂಡು ಆಕಾಶಲ್ಲಿ ಓಡೋಡುತ್ತಂತೆ. ಅವಾಗ ಆ ಪೀಜನ್ ಆಗ ಬಂದಿರೋರು ಯಾರು, ಅದೇ ದ್ವಾಪರ ಪುರುಷ
ಫಸ್ಟ್ ಅವನು ಪಾಸಕಾಯಿಯಲ್ಲಿ ಕೂತ್ಕೊಂಡಿದ್ದಾನಲ್ವಾ, ಇವಾಗ ಅವನೇ ಬಂದು ನಿಮ್ಮ ಹತ್ರದಿಂದ ಎಲ್ಲಾನು ತೆಗಿಬೇಕು ನಾ ಅನ್ಕೊಂಡಿದೀನಿ, ಇವಾಗ ನಿಮ್ಮ ಹತ್ರದಿಂದ ಒಂದೇ ಒಂದು ವಸ್ತ್ರ ಏನು ಕೆಳಗಿರೋ ಧೋತಿ, ಆ ಧೋತಿಯು ನಾವು ಎತ್ಕೊಂಡು ಹೋಗ್ತೀನಿ, ಇಲ್ಲೇ ಈ ತರ ಇರು ಆ ತರ ಬಿಟ್ಬಿಟ್ಟು ಅವನು ಆ ಧೋತಿ ಎತ್ಕೊಂಡು ಅವನು ಓಡೋಡ್ಬಿಡ್ತಾನಂತೆ. ಆ ಪಿಜಿಯನ್ ತರ ಇರು. ಇವಾಗ ವಸ್ತ್ರವೇ ಇಲ್ಲ. ಸೊ ಇವಾಗ ತಮೆಯಂದಿ ನೋಡ್ತಾಳೆ, ಏನ್ ಸ್ವಾಮಿ ಇದು, ಇಲ್ಲ ಪಿಜಿಯನ್ ತರ ಬಂತು, ನೋಡಿದ್ರೆ ಅದು ದ್ವಾಪರ ಪುರುಷ ಈ ತರ ನಮ್ಮ ಹತ್ರ ಹೇಳ್ಬಿಟ್ಟು ಹೋಗಿದ್ದಾನೆ, ಏನ್ ಮಾಡೋದು. ಸರಿ ಓಕೆ, ಇವರ ಸ್ಯಾರಿನೇ ಸ್ವಲ್ಪ ಅವ್ರಿಗೂ ಕಟ್ಬಿಟ್ಟು ಇಬ್ರು ಸುತ್ತಾಡ್ತಾ ಇದ್ದಾರೆ. ಸೊ ಇವಾಗ ನಲ ಚಕ್ರವರ್ತಿಗೆ ಬೇಜಾರಾಯ್ತು. ಒಳ್ಳೇದಾಯ್ತು, ಮಕ್ಕಳಾವುದು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ವಿದರ್ಭ ದೇಶ ಕುಂಡಿನಪುರ, ಅದೇ ಹೆಡ್ ಕ್ಯಾಪಿಟಲ್ ಸಿಟೀಸ್ ಕುಂಡಿನಪುರ. ಸೊ ಆ ಕುಂಡಿನಪುರಲ್ಲಿ ಮಕ್ಕಳಾவது ಸೇಫ್ ಆಗಿದ್ದಾರೆ, ಆದ್ರೆ ನಮ್ಮ ಹೆಂಡತಿಯು ಅಲ್ಲಿ ಹೋಗಿಬಿಟ್ಟಿದ್ದಾಳೆ, ಅವಳು ಸೇಫ್ ಆಗ್ತಾಳೆ. ಏನೋ ನಾವು ಅವಳನ್ನ ಇಲ್ಲಿ ಇಟ್ಕೊಂಡ್ಬಿಟ್ಟು ಅವಳಿಗೂ ನಾವು ಕಷ್ಟ ಕೊಡ್ತಾ ಇದ್ದೀನಿ, ಈ ತರ ಮಲ್ಕೊಂಡಿರುವಾಗ ಏನ್ ಮಾಡ್ತಾರಂತೆ, ಆ ಸ್ಯಾರಿ ಒಂದು ಸೈಡ್ ಇವರು ಕಟ್ಕೊಂಡ್ಬಿಟ್ಟಿರ್ತಾರಲ್ವಾ, ಅದು ಕತ್ತರಿಸ್ಕೊಂಡು ಇವ್ರನ್ನ ಅಲ್ಲೇ ತಮೆಯಂದಿನಿ ಕಾಡಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾರು? ನಲ ಚಕ್ರವರ್ತಿ. ಈ ತರ ಹೋದ್ಮೇಲ್ಗಡೆ ಏನಾಗುತ್ತೆ, ತಮೆಯಂದಿ ಎದ್ದೊಳುತ್ತಾರೆ. ಎದ್ದೊಳಿ ನೋಡಿದರೆ ಗಂಡ ಇಲ್ಲ. ಗಂಡ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ, ಈ ಕಾಡಲ್ಲಿ ಏನಾಯ್ತು, ಎಲ್ಲಿ ಹೋಗಿದಾರೋ ಗೊತ್ತಿಲ್ವೇ. ಅವರು ಸುತ್ತಾಡ್ತಾಳೆ, ಸ್ವಾಮಿ ಎಲ್ಲಿ ಹೋಗಿದ್ದೀರಾ, ಸ್ವಾಮಿ ನಮ್ಮನ್ನ ಬಿಟ್ಟು ಎಲ್ಲಿ ಹೋಗಿದ್ದೀರಾ ಅದು ಕೂಕೊಂಡು ಇಲ್ಲಿ ಅಲ್ಲಿ ಸುತ್ತಾಡ್ತಾ ಇದ್ದಾಳೆ. ಆವಾಗ ಒಂದು ದೊಡ್ಡ ಹೆಬ್ಬಾವು ಅವಳು ಸುತ್ಕೊಂಡ್ಬಿಟ್ಟಿದೆ ತಿನ್ನಕ್ಕೆ. ಸೊ ಇವಳು ಅಷ್ಟು ಕಷ್ಟ ಪಡ್ತಾ ಇದ್ದಾಳೆ. ಸೊ ಆವಾಗ ಒಂದು ಅಲ್ಲಿ ಮೃಗಾರಿ ಬಂದು ಆ ಹೆಬ್ಬಾವನಿ ಕೊಂದ್ಬಿಟ್ಟು ಇವಳನ್ನ ಅಲ್ಲಿಂದ ತಪ್ಪಿಸ್ಕೊಂಡು ಆಚೆ ಬರ್ತಾಳೆ. ಬಟ್ ಅವನಿಗೂ ಇವಳ ಮೇಲೆ ಆಸೆ ಬಂದ್ಬಿಟ್ಟಿದೆ ನೋಡಿ. ಸೊ ಇವಾಗ ಏನ್ ಮಾಡೋದೆ, ಫಸ್ಟು ಗಂಡ ಬಿಟ್ಟು ಎಲ್ಲೇ ಹೋಗ್ಬಿಟ್ಟಿದ್ದಾನೆ, ಆಮೇಲೆ ಹೆಬ್ಬಾವು ಇಟ್ಕೊಂಡ್ಬಿಟ್ಟಿದೆ. ಹೆಬ್ಬಾವು ತಿನ್ನಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಏನೋ ಒಂದು ಮೃಗಾರಿ ಬಂದು ರಕ್ಷಣೆ ಮಾಡಿದ್ದಾನೆ. ನೋಡಿದರೆ ಇವಾಗ ಅವನು ಆ ಹೆಬ್ಬಾವನ ಕೊಂದ್ಬಿಟ್ಟು ಇವಾಗ ಅವನು ತಪ್ಪಾಗ ಇವಳ ಹತ್ರ ಬರ್ತಾ ಇದ್ದಾರೆ. ಅವ್ರಿಗೆ ಅಷ್ಟೊಂದು ಬೇಜಾರು, ನಾವು ಪತಿವ್ರತ ಅಂದ್ರೆ ನೀವು ತೀರೋಗಿ ಇಲ್ಲಿನೂ ಬೈತಾಳೆ. ತುರಂತ ಅವನು ಅಲ್ಲೇ ತೀರೋಗ್ಬಿಡ್ತಾನೆ. ಸೊ ತೀರೋಗಿದ ಮೇಲ್ಗಡೆ ಮತ್ತೆ ಏನ್ ಮಾಡ್ತಾರೆ, ಇವಳು ಯಾವ ಸೈಡ್ ಹೋಗೋದು ಗೊತ್ತಿಲ್ಲ, ಕಾಡಲ್ವಾ, ಅಷ್ಟು ದೊಡ್ಡ ಕಾಡು, ಯಾವ ಸೈಡ್ ಹೋಗೋದು ಎಲ್ಲಿ ಹೋಗೋದು ಏನೇ ಗೊತ್ತಿಲ್ಲ, ಅಳಿದ್ಕೊಂಡು ಇಲ್ಲಿ ಅಲ್ಲಿ ಸುತ್ತಾಡ್ತಾ ಇದ್ದಾಳೆ. ಓಕೆ, ಟೈಮ್ ಆಯ್ತು, ತಮಿಳವರೆಲ್ಲ ಬಂದ್ಬಿಡ್ತಾರೆ. ಸೊ ಮತ್ತೆ ಇರೋ ಸ್ಟೋರಿ ನಾವು ನಾಳೆ ನೋಡೋಣ ಮಾತಾಜಿ. ಹರೇ ಕೃಷ್ಣ.